ನಮಸ್ತೆ, ನಾನು ಪಲ್ಲವಿ, ನಿಮ್ಮ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್. ಇವತ್ತು ನನ್ನ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಕೂತ್ಕೊಂಡಿದ್ದಾರೆ. ನಮ್ಮ ಮೂಡಿಗೆರೆಯ ಶಾಸಕಿ ನಯನಾ ಮೋಟಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಯನಾ ಅವರೇ. ಈಗ ನೀವು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ತಿಂದ್ರಿ? ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ನೀವು ಮೂಡಿಗೆರೆಯವರು, ಮೂಡಿಗೆರೆನಲ್ಲಿ ಓದೋರು, ಮೂಡಿಗೆರೆನಲ್ಲಿ ಇರೋರು, ಈಗ ಮೂಡಿಗೆರೆನಲ್ಲಿ ಪ್ರತಿದಿನ ಥರ ಇರೋರು, ಅಲ್ಲಿ ಕಾಫಿ ಭಾಳ ಫೇಮಸ್ಸು. ಮತ್ತು ಅಲ್ಲಿನ ಫುಡ್, ಚಿಕ್ಕಮಗಳೂರಿನ ಫುಡ್ಡು ಅಥೆಂಟಿಕ್ ಫುಡ್, ಮಲೆನಾಡು ಫುಡ್ ಭಾಳ ಫೇಮಸ್ಸು. ಅದ್ರ ಜೊತೆಗೆ ರಾಗಿ, ಅಕ್ಕಿ ಎಲ್ಲ ಭಾಳ ಫೇಮಸ್ ಇರುವಂಥ ಒಂದು ಊರು. ಸೊ ಇಂಥ ಜಾಗದಲ್ಲಿದ್ದುಕೊಂಡು ನೀವು ಆ ಅಥೆಂಟಿಕ್ ಫುಡ್ಡನ್ನು ಎಷ್ಟು ತಿಂತೀರಿ? ಅಥವಾ ಮಲೆನಾಡು ಫುಡ್ಡನ್ನೇ ನೀವು ನಿಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ಇರುತ್ತಾ, ಅಥವಾ ನಿಮ್ಮ ಆಹಾರದಲ್ಲಿ ಇರುತ್ತಾ, ಅಥವಾ ನಿಮ್ಮ ಆಹಾರದ ಆಯ್ಕೆಗಳು ಏನು? ಮತ್ತು ಇವತ್ತು ಬೆಳಿಗ್ಗೆ ಏನು ತಿಂದ್ರಿ? ಫಸ್ಟ್ ಅದನ್ನು ಹೇಳಿ, ಅದ ನಂತರ ಇದನ್ನು ಹೇಳಿ. ಬೆಳಿಗ್ಗೆ ಇವತ್ತು ಎಗ್ ಬುರ್ಜಿ ತಿಂದೆ. ಸ್ವಲ್ಪ ಒಂದೆರಡು ಎಗ್ಸ್ದು, ಒಂದೇ ಬ್ರೌನ್ ಬ್ರೆಡ್ ಟೋಸ್ಟು, ಬ್ಲೂಬೆರೀಸ್ ತಿಂದೆ, ಮತ್ತು ಒಂದು ABC ಜ್ಯೂಸ್ ನಾನು ತಗೊಳ್ತೀನಿ. ಇದು ನನ್ನ ಬ್ರೇಕ್ಫಾಸ್ಟು. ಯೂಶಲಿ ಬ್ರೇಕ್ಫಾಸ್ಟಲ್ಲಿ ಒಂದು ಹಣ್ಣು ಇದ್ದೇ ಇರುತ್ತೆ. ಆಮೇಲೆ ಒಂದು ನಂದು ABC ಜ್ಯೂಸು, ಅದೇ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸು. ಮತ್ತು ಯೂಶಲಿ ಅನ್ನದ ಪದಾರ್ಥ ಅವಾಯ್ಡ್ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಏನಂದರೆ ಈಗ ದೋಸೆನೂ ಮಾಡಿಸಿದ್ರೆ ಹೆಸರು ಕಾಳು ದೋಸೆ, ರಾಗಿ ದೋಸೆ, ಆ ಥರ ಸ್ವಲ್ಪ ಸ್ವಲ್ಪ ಜಾಸ್ತಿ. ಬಟ್ ಒಂದೊಂದ್ಸತಿ ಇಡ್ಲಿ ಎಲ್ಲ ಮಾಡ್ತಾರೆ ಮನೇಲಿ. ಸೊ ನಾನು ಅಂದರೆ 3 ಮೀಲ್ಸ್ ಇದೆಯಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡ್ತೀನಿ. ಏನು ಅಕ್ಕಿ ಪದಾರ್ಥ ಒಂದ್ಸತಿ ತಿಂದಿದ್ರೆ ಮತ್ತೆ ಬೇರೆ ಮಧ್ಯಾಹ್ನ ಮತ್ತೆ ತಗೊಳ್ಳೋದಿಲ್ಲ. ಬಟ್ ಹೊರಗಡೆ ಹೋದಾಗ ಒಂದೊಂದ್ಸತಿ ಒತ್ತಡಗಳಿರುತ್ತೆ, ಅದಕ್ಕೂ ಮತ್ತೆ ಬ್ಯಾಲೆನ್ಸ್ ಔಟ್ ಮಾಡ್ತೀನಿ. ಈಗ ಯಾವುದೋ ಮದುವೆಯಲ್ಲಿ ಊಟ ಮಾಡಿದ್ವು ಅಂತ ಅನ್ಕೊಳ್ಳಿ, ಮತ್ತೆ ರಾತ್ರಿ ಬಂದು ಬರೀ ರಾಗಿ ಗಂಜಿ ಮತ್ತೆ ಮೊಸರು ಆ ಥರನೇ ತಿಂದು ಮುಗಿಸ್ಬಿಡ್ತೀನಿ. ಬೇರೆ ಇನ್ನೇನು ತಗೊಳ್ಳೋದಿಲ್ಲ. ಸೊ ಅಷ್ಟು ನಾನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಡಿಪೆಂಡ್ಸ್, ಅಂದರೆ 3 ಮೀಲ್ ಹೀಗೇ ಇರಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬಟ್ ಖಂಡಿತ ವಾರದಲ್ಲಿ ಒಂದ್ಸತಿ ಮಾತ್ರ ಅಕ್ಕಿ ರೊಟ್ಟಿ, ಮತ್ತೆ ಇದು ಅಕ್ಕಿ ರೊಟ್ಟಿ ನನಗೆ ತುಂಬಾ ಇಷ್ಟ, ಕಡುಬುನು ತುಂಬಾ ಇಷ್ಟ, ಸೇವ್ಗೆನೂ ತುಂಬಾ ಇಷ್ಟ. ಬಟ್ ಅಕ್ಕಿ ರೊಟ್ಟಿ ಈಸಿ ನಮ್ಮ ಮನೇಲಿ ಮಾಡ್ತಾರೆ. ಅದಕ್ಕೇನಾದರೂ ಮೀನು ಸಾರು ಅಥವಾ ಚಿಕನ್ ಆ ಥರ ಏನಾದರೂ ಮಾಡ್ತಾರೆ. ಬಟ್ ನಂದು ಫುಡ್ ಅದು ನನಗೆ ಮಲೆನಾಡು ಇದರಲ್ಲಿ ಊಟ ಅದಲ್ಲಿ ತುಂಬ ಇಷ್ಟ. ಕೆಸ ಏನಾದರೂ ಸಿಕ್ಕಿದ್ರೆ ತುಂಬ ಅದನ್ನು ಇಷ್ಟಪಡ್ತೀನಿ. ಮತ್ತು ಕಳಲೆ ಸಿಕ್ಕಿದ್ರೆ ಅದನ್ನು ತುಂಬ ಇಷ್ಟಪಡ್ತೀನಿ. ಸೊ ಅದನ್ನೆಲ್ಲ ನಾನು ಸಿಕ್ಕಿದಾಗ ಅದನ್ನು ತಿಂತೀನಿ ಡೆಫಿನೆಟ್ಲಿ. ಬಟ್ ಕಾಂಪ್ರಮೈಸ್ನೂ ಮಾಡ್ಕೊತೀನಿ ರಾತ್ರಿ. ಬಟ್ ಯೂಶಲಿ ನಂದು ಬೇರೆ ಒತ್ತಡಗಳು, ಹೊರಗಡೆ ಹೋಗಿ ಊಟ ಮಾಡುವಂಥ ಒತ್ತಡಗಳು ಇಲ್ದಿದ್ದಾಗ ರಾತ್ರಿ ಸ್ವಲ್ಪ ಪ್ರೋಟೀನ್ ತೊಗೊತೀನಿ. ಚಿಕನ್, ಫಿಶ್ ಅಥವಾ ಎಗ್ಸ್ ಆ ಥರ ನಾನು ತಿಂತೀನಿ. 3 ಇದರಲ್ಲಿ ಯಾವುದಾದ್ರೂ ಹಾಗೆ ಶೆಡ್ಯೂಲ್ ಇದ್ದೇ ಇರುತ್ತೆ. ಬಟ್ ಆದರೆ ನಾನು ರಾತ್ರಿ ರೊಟ್ಟಿ ಅದೆಲ್ಲ ತಿನ್ನೋದಿಲ್ಲ. ಡಿಪೆಂಡ್ಸ್, ಅದೇ ನಾನು ಹೇಳ್ತಾ ಇದ್ದೇನೆ, ನಾನು ಸ್ವಲ್ಪ ಫ್ಲೆಕ್ಸಿಬಲ್. ಬಟ್ ಫ್ಲೆಕ್ಸಿಬಿಲಿಟಿಯಲ್ಲಿ ಅನ್ನ ಜಾಸ್ತಿ ತಿನ್ನೋದಿಲ್ಲ, ತುಂಬ ಅವಾಯ್ಡ್ ಮಾಡ್ತೀನಿ. ಅನ್ನ ಅಂದರೆ ಅತಿ ಹೆಚ್ಚು ಇಷ್ಟ ನನಗೆ. ಅನ್ನ ವಾರಕ್ಕೆ 1 ಸತಿ ಅಥವಾ ವಾರಕ್ಕೆ 2 ಸತಿ ಅಷ್ಟೇ ಅನ್ನದ್ದು, ಅಂದ್ರೆ ನಾರ್ಮಲ್ ವೈಟ್ ರೈಸ್ ಅಂತ. ಬಟ್ ಇಲ್ಲಿದ್ರೆ ಬ್ರೌನ್ ರೈಸ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. ಒಂದು ಬ್ರೌನ್ ಅಥವಾ ಕೆಂಪು ಅಕ್ಕಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. ಬಟ್ ಅದೇ ನನಗೆ ಸ್ವಲ್ಪ ಈಗ ನಾನು ABC ಜ್ಯೂಸು, ಒಂದು ಫ್ರೂಟು, ಮೊಸರು ಅದೆಲ್ಲ ವೆರಿ ಇಂಪಾರ್ಟೆಂಟ್. 2 ಸತಿ ಮೊಸರು ತಿನ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಧ್ಯಾಹ್ನ ಮತ್ತು ರಾತ್ರಿ. ಸೊ ಇದನ್ನು ಒಂದು ಸ್ವಲ್ಪ ಮೇಂಟೈನ್ ಮಾಡ್ತೀನಿ. ಫ್ಲೆಕ್ಸಿಬಿಲಿಟಿ ಇಟ್ಕೊತೀನಿ. ಯಾವ ಟೈಮಲ್ಲಿ ಏನು ಸಿಗುತ್ತೆ ಅದ್ರ ಪ್ರಕಾರ, ಆಮೇಲೆ ಎಲ್ಲಿ ತಿಂದಿರ್ತೀನಿ ಅದ್ರ ಆಧಾರದ ಮೇಲೆ ಅಡ್ಜಸ್ಟ್ ಮಾಡ್ಕೊತೀನಿ. ಭಾಳ ಅಂದರೆ ಫುಡ್ ಬಗ್ಗೆ ಭಾಳ ಕಾನ್ಷಿಯಸ್ ಆಗಿದ್ದೀರಿ, ಅವೇರ್ನೆಸ್ಸು ಇರೋದ್ರಿಂದ ನೀವು ಅದನ್ನು ತುಂಬ ಪ್ಲ್ಯಾನ್ ಮಾಡಿ ಇವತ್ತು ಮಧ್ಯಾಹ್ನ ಇದು ತಿಂದರೆ ರಾತ್ರಿ ಹೀಗೆ ಮಾಡಬೇಕು, ಅಥವಾ ರಾತ್ರಿ ನನಗೇನಾದರೂ ಹೆವಿ ಊಟ ಮಾಡೋ ಪರಿಸ್ಥಿತಿ ಬಂದರೆ ಮಧ್ಯಾಹ್ನ ಕಮ್ಮಿ ಮಾಡ್ಕೋಬೇಕು, ಈ ರೀತಿ ಮ್ಯಾನೇಜ್ ಮಾಡಿಕೊಂಡು ನೀವು ಫುಡ್ಡನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಆದರೆ ಬಹಳ ಮುಖ್ಯವಾಗಿ ಕ್ಯಾಲರಿ ಕೌಂಟ್ ಮಾಡೋದಲ್ಲ, ನಾವೇನು ದಿನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಲ್ಲ, ಎಷ್ಟರ ಮಟ್ಟಿಗೆ ಅದನ್ನು ಫ್ಲೆಕ್ಸಿಬಲ್ ಆಗಿ ಇಟ್ಕೊಂಡು ಮ್ಯಾನೇಜ್ ಮಾಡ್ತೀವಿ, ಅದು ಭಾಳ ಮುಖ್ಯ. ಬಹುತೇಕರು ಇಲ್ಲೇ ಇಡುತ್ತಾರೆ, ಯಾಕಂದರೆ ಎಲ್ಲ ಮೀಲ್ಗಳ್ನು ಹೆವಿಯಾಗಿ ತಗೋಬೇಕು ಅಂತ ತೊಗೊಂಡು ಹೋಗಿ ಅಲ್ಲಿ ಹಾಳು ಮಾಡ್ಕೊತಾರೆ. ಖಂಡಿತವಾಗ್ಲೂ ಇದು ಭಾಳ ಒಳ್ಳೆ ಸ್ಕೆಡ್ಯೂಲ್ ಅಂತಾನೆ ಹೇಳ್ಬೋದು. ಬಟ್
ಆದ್ರೆ ಒಂದ್ ದಿನ ಚೀಟ್ ಡೇ ಇದ್ದೇ ಇರುತ್ತೆ, 1-2 ದಿವಸ ಬೆಂಗಳೂರಲ್ಲಿ ಏನೋ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದ್ವು, ಮಗಳ ಜೊತೆ ಹೊರಗಡೆ ಹೋದ್ವು ಅಂತ ಬಂದಾಗ ಚೀಟ್ ಡೇ ಇದ್ದೇ ಇರುತ್ತೆ. ಬಟ್ ಆದ್ರೆ ಅದನ್ನ ಬ್ಯಾಲೆನ್ಸ್ ಔಟ್ ಮಾಡ್ತೀನಿ, ಗೊತ್ತಿರುತ್ತಲ್ಲ ಹೊರಗಡೆ ಹೋಗ್ಬೇಕು ಅಂತ ಬಂದಾಗ ಸ್ವಲ್ಪ ಏನಾದ್ರೂ ಬ್ಯಾಲೆನ್ಸ್ ಔಟ್ ಮಾಡ್ತೀನಿ. ನಾವು ಹೊರಗಡೆ ತಿನ್ನೋದು ಹಾಳಲ್ಲ, ಹೊರಗಡೆ ತಿನ್ನುವಾಗ ನಮ್ಗೆ ಕಾನ್ಶಿಯಸ್ ಇದ್ದು ತಿನ್ನೋದು ಬಹಳ ಮುಖ್ಯ. ಆಫ್ ಕೋರ್ಸ್. ಅಂಡ್ ಇದ್ರ ಜೊತೆಗೆ ನೀವು ಇಲ್ಲಿ ಬರ್ತೀರಿ, ನಿಮ್ ಲೆಜಿಸ್ಲೇಟಿವ್ ಮೀಟಿಂಗ್ ಇರುತ್ತೆ ಅಥವಾ ಯಾವುದೋ ಕಮಿಟಿ ಮೀಟಿಂಗ್ ಇರುತ್ತೆ, ಏನೋ ಒಂದಿಷ್ಟು ಇರುತ್ತೆ. ಇಲ್ಲಿ ಬಂದಾಗ ಮೇ ಬಿ ನೀವು 1-2 ದಿವಸ ಬೆಂಗಳೂರಲ್ಲಿದ್ರೆ 2 ದಿವಸನೂ ನಿಮಗೆ ಆಕ್ಯುಪೈ ಆಗಿರುವಷ್ಟೇ ಕೆಲಸಗಳಿರುತ್ತೆ. ಇದ್ರ ಮಧ್ಯೆ ಮತ್ತೆ ಅಗೇನ್ ಮಗಳ ಜೊತೆಗೆ ಹೊರಗೆ ಹೋದಾಗ, ಫ್ರೆಂಡ್ಸ್ ಜೊತೆಗೆ ಹೊರಗೆ ಹೋದಾಗ, ಯು ಹ್ಯಾವ್ ಯುವರ್ ಓನ್ ಸರ್ಕಲ್, ಐ ಹ್ಯಾವ್ ನೋಟಿಸ್ ದಟ್. ಸೊ ಹಾಗಿದ್ದಾಗ ನಿಮಗೆ ನಿಮ್ಮ ಸ್ಕೆಡ್ಯೂಲ್ ಹೇಗಿರುತ್ತೆ, ಅಂದ್ರೆ ಫುಡ್ ಹೇಗಿರುತ್ತೆ ಅಥವಾ ನಿಮ್ಮ ಹ್ಯಾಬಿಟ್ಸ್ ಹೇಗಿರುತ್ತೆ? ಹೆಚ್ಚು ಕಡಿಮೆ ಮನೇಲೇ ಊಟ ಮಾಡ್ತೀವಿ ನಾವೆಲ್ಲರೂ. ಅಂದ್ರೆ 3 ಜನ, ನನ್ನ ಮಗಳು, ನಾನು, ನನ್ನ ಹಸ್ಬೆಂಡ್. ವೀಕೆಂಡೇ ನಮಗೆ ಸಿಗೋದು. ಸೊ ಜಾಸ್ತಿ ಮನೇಲಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಏನೋ ಒಂದು ಟೈಮ್ ಏನಾದ್ರೂ ಹೊರಗಡೆ ಹೋಗ್ಬೋದು, ಒನ್ಸ್ ಅ ಮಂತ್ ಅಥವಾ ಒನ್ಸ್ ಇನ್ 2 ವೀಕ್ಸ್ ಆ ತರ. ಬಟ್ ಅಥವಾ ಒಳಗಡೆ ಆರ್ಡರ್ ಮಾಡುವಂಥದ್ನ ಒಂದ್ ಮೀಲ್ ಅನ್ಸುತ್ತೆ ನಾವು ಆ ತರ ಮಾಡ್ತೀವಿ. ಬಟ್ ಟೈಮ್ ಅದೇ ಮನೆ ಆರ್ಯಂದು ನನ್ನ ಮಗಳದ್ದು ಏನು ಅಂದ್ರೆ ನಾವು ಅವಳಿಗೆ ಮನೆ ಒಳಗಡೆ ನಾವು ಇರ್ಬೇಕು ಅಷ್ಟೇ. ಅಂದ್ರೆ ಶಿಫಿ ಅದೊಂದು ಸೆಕ್ಯೂರಿಟಿ ಅನ್ಸುತ್ತೆ. ಅಂದ್ರೆ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ ಅಂತ. ಬಿಕಾಸ್ ನಾನು 4 days ಇಲ್ಲಿ ಇರೋದಿಲ್ಲ, ನನ್ನ ಹಸ್ಬೆಂಡು 3 days ಬಾಂಬೆ ಹೋಗ್ತಾರೆ, 3 to 4 days ಏನ್ ಸ್ಕೆಡ್ಯೂಲ್ ಇದೆ. ಸೊ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದೀವಿ ಮೊದ್ಲಿಂದಾನು. ಈವನ್ ಅಂದ್ರೆ ಅವ್ಳು ಚಿಕ್ಕವಳಿದ್ದಾಗಿಂದ, ಅಂದ್ರೆ ಯಾವಾಗ ಪ್ರೀ ಸ್ಕೂಲಿಗೆ ಹಾಕಿದ್ವು, ಆಮೇಲೆ ನಾನು ಪಾಲಿಟಿಕ್ಸ್ ಶುರು ಮಾಡ್ಕೊಂಡೆ, ಆಗ ಒಬ್ಬ ಪೇರೆಂಟ್ ಇಲ್ಲಿ ಮನೇಲಿ ಇರ್ಲೇಬೇಕು ಅಂತ ನಮ್ಮ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅದನ್ನ ಅಭ್ಯಾಸ ಮಾಡ್ಕೊಂಡು ಬಂದ್ರು, ಸುಮಾರು ವರ್ಷ ಅದನ್ನ ಅಭ್ಯಾಸ ಮಾಡಿದ್ವು. ಆಮೇಲೆ ಒಂದು ಹಂತಕ್ಕೆ ಅವಳು ವೆನ್ ಶಿ ವಾಸ್ ಫೈನ್, ನಮಗೆ ಅನ್ನಿಸ್ತು 1-2 days ಇಬ್ರು ಇಲ್ದಿದ್ದ ಒಂದು ನಮಗೆ ಸಂದರ್ಭಗಳು ಇದ್ದೇ ಇರುತ್ತೆ ವಾರದಲ್ಲಿ. ಬಟ್ ನಾನು ಸಂಡೇ ಹೋಗ್ಬಿಟ್ರೆ ನನ್ನ ಹಸ್ಬೆಂಡ್ ಟ್ಯೂಸ್ಡೇ ಹೋಗ್ತಾರೆ, ನಾನು ಥರ್ಸ್ಡೇ ವಾಪಸ್ ಬರ್ತೀನಿ, ಅವರು ಫ್ರೈಡೇ ಅಥವಾ ಸ್ಯಾಟರ್ಡೇ ವಾಪಸ್ ಬರ್ತಾರೆ. ಯೂಶಲಿ ಫ್ರೈಡೇ ಬರ್ತಾರೆ ವಾಪಸ್. ಸೊ ಆ ಸ್ಕೆಡ್ಯೂಲ್ ಮೇಂಟೈನ್ ಮಾಡ್ತೀವಿ. ಸೊ ಅವಳಿಗೆ ಆ ಟೈಮ್ನ ನಾವು ಮೇಕಪ್ ಮಾಡಬೇಕು. ದಿನ ನಾವು ಸಂಪರ್ಕದಲ್ಲಿ ಇದ್ದೇ ಇರ್ತೀವಿ, ಯಾರಾದರೂ ಒಬ್ರು ಇರ್ತೀವಿ. ಬಟ್ 2 days ಇಲ್ದಿದ್ದಾಗ ಆ ಕೊರತೆ ಅವಳಿಗೆ ಏನಿರುತ್ತೆ ಅದನ್ನ ನಾವು ಮೇಕಪ್ ಮಾಡಬೇಕು ಅಂತಿದ್ದಾಗ ಸ್ಯಾಟರ್ಡೇ ಸಂಡೇ ಹೆಚ್ಚು ಕಡಿಮೆ ನಾವು ಏನೇ ಇದ್ರೇನು ಇಲ್ಲೇ ಹತ್ರದಲ್ಲಿ ನಮ್ದು ಕೆಲಸಗಳನ್ನ ನಾನು ಬೇಗ ರ್ಯಾಪ್ ಅಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಇದ್ದೇ ಇರ್ತೀವಿ. ಅವಳಿಗೆ ಅಂತ ಒಂದು ಸಮಯ ಮೀಸಲು ಅಂತ ಕೂತ್ಕೊಂಡು ಮಾತಾಡ್ದಿದ್ರೇನು ಮನೇಲಿ ಪ್ರೆಸೆನ್ಸ್ ಅವಳಿಗೆ ಇರ್ಬೇಕು, ನಾವಿದೀವಿ ಅಂತ ಅವಳಿಗೆ ಆ ಫೀಲಿಂಗ್ ಅದು ಇರ್ಬೇಕು ಅಂತ ನಾವು ಅದನ್ನ ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ನಿಮ್ಮ ಆಹಾರನು ಅಥವಾ ಫುಡ್ ನೀವೇನ್ ತಿಂತೀರಿ ಅದು ಮನೆಯಲ್ಲೇ ಆಗುತ್ತೆ, ಹೆಚ್ಚು ಕಡಿಮೆ ಮನೆಯಲ್ಲೇ ಆಗುತ್ತೆ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ಅಂದ್ರೆ ವೆರಿ ನೈಸ್. ಯಾಕಂದ್ರೆ ಬಹುತೇಕರು ಹೊರಗಡೆ ತಿನ್ನೋದನ್ನ ಒಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಮೀಟಿಂಗ್ ಅಂದ ತಕ್ಷಣ ಎಲ್ಲೋ ಇರ್ಲಿ ಊಟಕ್ಕೆ ಸೇರ್ಬಿಡೋಣ ಅಥವಾ ಡಿನ್ನರ್ಗೆ ಸೇರ್ಬಿಡೋಣ ಈ ತರ ಹೇಳೋದಿದ್ದಿರುತ್ತೆ. ನೀವು ಮೀಲನ್ನ ಮನೆಯಲ್ಲೇ ಪ್ರಿಫರೆನ್ಸ್ ಇಟ್ಕೊಂಡು ಇನ್ ಬಿಟ್ವೀನ್ ಅಲ್ಲಿ ಕೆಲಸನ ಆರ್ಗನೈಸ್ ಮಾಡ್ಕೊಂತಿರಲ್ಲ. ಅಲ್ಲ, ಬಿಕಾಸ್ ನಾನು ಕಾರ್ಪೊರೇಟ್ ಲೈಫ್ ನೋಡ್ಬಿಟ್ಟಿದ್ದೀನಲ್ಲ ಪಲ್ಲವಿ ಅವರೇ, ಕಾರ್ಪೊರೇಟ್ ಲೈಫಲ್ಲಿ ಇದೆಲ್ಲ ಇತ್ತು. ಅಂದರೆ ಬಿಕಾಸ್ ಆಗ ಒಂದು ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಇದ್ರೇನು ಇದ್ರದ್ದು ಬೆನಿಫಿಟ್ಸು, ಮನೇಲಿ ಊಟ ಮಾಡೋದ್ರ ಬೆನಿಫಿಟ್ಸು ಏನು ಅಂತ ನಾವು ತಿಳ್ಕೊಬೇಕು ಆ್ಯಕ್ಚುಲಿ. ಬಟ್ ಆದರೆ ಇದನ್ನು ನೀವು ಬೇರೆ ದೇಶಗಳಿಗೆ ನಾವು ಹೋಲಿಕೆ ಮಾಡಿದ್ರೆ, ಬೇರೆ ದೇಶದಲ್ಲಿ ಮನೇಲಿ ಊಟ ಮಾಡೋದಿಲ್ಲ. ಇಟ್ಸ್ ಅ ಲಕ್ಸುರಿ ಆ್ಯಂಡ್ ಇಟ್ ಈಸ್ ಎಕ್ಸ್ಪೆನ್ಸಿವ್. ಬೇರೆ ದೇಶದಲ್ಲಿ ಮನೇಲಿ ಊಟ ಮಾಡೋದು, ಮನೇಲಿ ತಯಾರಿ ಮಾಡಿಕೊಂಡು, ಬಿಕಾಸ್ ನಮಗೆ ಹೆಲ್ಪ್ ಇದ್ದಾರೆ ಅದು ಇದು. ಬೇರೆ ದೇಶಗಳಲ್ಲಿ ಅದಿಲ್ಲ. ಬಟ್ ಬೇರೆ ದೇಶದಲ್ಲಿ ಹೊರಗಡೆ ಊಟ ಮಾಡಿದ್ರೆ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ಸೊ ಅದನ್ನ ಆ ಪದ್ಧತಿ ಅವ್ರು ಮಾಡ್ತಾರೆ. ಬಟ್ ನಮ್ಮ ದೇಶದಲ್ಲಿ ಇರೋ ಪರಿಸ್ಥಿತಿಗಳಿಗೆ ನಾವು ಇದನ್ನ ಅಳವಡಿಸ್ಕೊಂಡ್ರೆ ಒಳ್ಳೇದು. ಆಮೇಲೆ ನನಗೆ ಗೊತ್ತಿಲ್ಲ, ದೇಶ ಡೆವಲಪ್ ಆಗ್ತಾ ಆಗ್ತಾ ಮೇ ಬಿ ಆ ಕಡೆಗೂ ಶಿಫ್ಟ್ ಆಗಬಹುದು. ಬಟ್ ನಾವು ಏನು ಆಯ್ಕೆ ಮಾಡ್ಕೊತೀವಿ ಅಂತ ಬೇಕಾಗುತ್ತೆ. ಅಲ್ಲೂ ಹೊರಗಡೆ ದೇಶದಲ್ಲಿ ಹೋದಾಗ ಅಲ್ಲೂ ವೆರೈಟಿ, ಅಲ್ಲಿದು ಡಿಸಿಪ್ಲಿನ್, ಸ್ಟ್ಯಾಂಡರ್ಡ್ಸ್, ಊಟದಿದ್ರಲ್ಲಿ ತುಂಬಾನೇ ಇದೆ. ಅಲ್ಲಿ ನಾನು ನೋಡಿದ ಹಾಗೆ ಅಂದ್ರೆ ಅವ್ರದ್ದು ಗ್ರೇಡಿಂಗ್ಸ್ ಇರುತ್ತೆ ರೆಸ್ಟೋರೆಂಟ್ಸಿಗೆ, ಈ ತರ ಅಂದ್ರೆ ಈವನ್ ಫುಡ್ ಕಾರ್ಟ್ಸಿಗೆ. ನಾನು ಓದಿದ್ದು US ಅಲ್ಲಿ ಆಗ 2003 ಅಲ್ಲೇ ಪ್ರತಿ ಕಾರ್ಟಿಗೂ ಗ್ರೇಡಿಂಗ್ ಇತ್ತು. A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ. ಸೊ ಸ್ಟೂಡೆಂಟ್ಸಿಗೆ ಗೊತ್ತಾಗ್ತಾ ಇತ್ತು ಏನು ಅಂದ್ರೆ ಹೈಜೀನ್ ಲೆವೆಲ್ ಏನು ಅಲ್ಲಿ ಸರ್ವ್ ಮಾಡ್ತಾರೆ ಇದರಲ್ಲಿ ಅನ್ನೋದು. ಖಂಡಿತ ಹೌದು. ಇಟ್ಸ್ ಬಹಳ ಇಂಪಾರ್ಟೆಂಟ್ ಅದು. ಯಾಕಂದ್ರೆ
ನಾವು ಆಹಾರವನ್ನು ಮನೆಯಲ್ಲಿ ಆಯ್ಕೆ ಮಾಡ್ಕೊಂಡಾಗ ನಾವು ಅನ್ನೆಸೆಸರಿ ತಿನ್ನೋದು ತಪ್ಪುತ್ತೆ, ಕೆಟ್ಟದ್ದು ತಿನ್ನೋದು ತಪ್ಪುತ್ತೆ, ಯಾವುದೋ ಫೋರ್ಸ್ಫುಲಿ ತಿನ್ನೋದು ತಪ್ಪುತ್ತೆ. ಸೊ ಮೇ ಬಿ ಹೆಲ್ದಿ ಚಾಯ್ಸಸ್ ಎಷ್ಟು, ಈಗ ಒಂದು ತಿಂಗಳಲ್ಲಿ ಎಲ್ಲ ದಿವಸ ಹಾಗೆ ತಿಂತೀವಿ ಅಂತಲ್ಲ, ಆದಷ್ಟು ನಾವು ಹೆಲ್ದಿ ಚಾಯ್ಸ್ ಮಾಡ್ಕೊಂಡಾಗ ತೊಂದರೆಗಳು ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದು ಖಂಡಿತ. ಈಗ ಕಾಫಿ, ನೀವು ಕಾಫಿ ಬೆಲ್ಟ್ ಅವರು, ಕಾಫಿ ತುಂಬ ಬೆಳೀತಾರೆ. ಕಾಫಿ ನನ್ನ ಮನೆಯಲ್ಲೂ ಚಿಕ್ಕಮಗಳೂರು ಕಾಫಿನೇ ನಡೆಯೋದು. ಸೊ ಅರೇಬಿಕಾ ಅದು ನನಗೆ ಹತ್ರ ಪರ್ಸ್ನಲ್ ಫೇವ್ರೆಟ್. ಸೊ ಹೀಗೆ ಕಾಫಿ ಇರುವಾಗ ನೀವು ಎಷ್ಟು ಕಾಫಿ ಕುಡಿತೀರಿ, ಎಷ್ಟು ನಿಮಗೆ ಕಾಫಿ ಅಡಿಕ್ಷನ್ ಇದೆ, ಅಥವಾ ನೀವು ಕಾಫಿ ಕುಡಿಯೋರ ಟೀ ಕುಡಿಯೋರ? ನಾನು ಆಕ್ಚುಲಿ ಟೀ ಕುಡಿಯೋಳು. ಬಟ್ ಯಾಕೆ ಅಂದ್ರೆ ನನ್ಗೆ ಕಾಫಿಯಲ್ಲಿ ಪರ್ಫೆಕ್ಷನ್ ಜಾಸ್ತಿ ಬೇಕು. ಆ ಡಿಕಾಕ್ಷನ್ ಇಷ್ಟೇ ಇರಬೇಕು, ಆಮೇಲೆ ಹಾಲು ಅಷ್ಟೇ ಇರಬೇಕು ಅಂತ. ಅದು ಆಕ್ಚುಲಿ ನೋಡ್ಬೇಕು ಅಂದ್ರೆ ನಮ್ಮ ಮೂಡಿಗೆರೆಯಲ್ಲಿ ಮತ್ತೆ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಕರೆಕ್ಟ್ ಆಗಿ ಸಿಗುತ್ತೆ. ಮನೇಲಿ ಇದನ್ನ ಮಾಡ್ತಾರಲ್ಲ, ಅದು ನನಗೆ ಸರಿ ಆಗೋದಿಲ್ಲ. ಈಗೆಲ್ಲ ಸ್ವಲ್ಪ ಡಿಕಾಕ್ಷನ್ ಮಾಡ್ಕೊಂತಾರೆ. ಎಲ್ಲಿದ್ರೆ ಮೊದಲು ಏನಿತ್ತು ಅಂದ್ರೆ ಬಿಸಿ ನೀರಿಗೆ ಕಾಫಿ ಪುಡಿ ಹಾಕ್ತಾ ಇದ್ರು. ಅದ್ರದ್ದು ಟೇಸ್ಟ್ ರುಚಿ ಇದೆಯಲ್ಲ, ಅದ್ ನನಗೆ ಇಷ್ಟ ಇಲ್ಲ. ಅದಕ್ಕೆ ಬೆಲ್ಲ ಹಾಕೋದು, ಮೊದಲು ನಾವು ಚಿಕ್ಕವರಿದ್ದಾಗ ಬೆಲ್ಲ ಹಾಕೋದು ಅಥವಾ ಸಕ್ಕರೆ ಹಾಕ್ಬಿಟ್ಟು ಆ ತರ ಟೀ ಮಾಡ್ದಂಗೆ ಕುದಿಸ್ಬಿಟ್ಟು ಮಾಡ್ತಾ ಇದ್ರು. ಬಟ್ ಕಾಫಿ ಆಕ್ಚುಲಿ ಆ ತರ ಅಲ್ಲ. ಕಾಫಿನ ಮಾಡ್ಬೇಕು, ತುಂಬಾ ಅದ್ರದ್ದೇ ಒಂದು ಆರ್ಟ್ ಇದೆ, ಕಲೆ ಇದೆ. ಸೊ ಅದಕ್ಕೆ ಕಾಫಿನ ನೀವು ನೋಡಿದ್ರೆ ವರ್ಲ್ಡ್ ಓವರ್ ಕಾಫಿನ ಜಾಸ್ತಿ ಕುಡಿತಾರೆ ಟೀಗಿಂತ, ಬಿಕಾಸ್ ಇಟ್ಸ್ ಅನ್ ಆರ್ಟ್. ಅದ್ರಲ್ಲಿ ತುಂಬಾ ವೆರೈಟೀಸ್ ಇದೆ. ನಮ್ಮಲ್ಲಿ ಫಿಲ್ಟರ್ ಕಾಫಿ ಇಸ್ ದ ಮೋಸ್ಟ್ ಕಾಮನ್ ವೆರೈಟಿ ಅಂಡ್ ಪಾಪ್ಯುಲರ್ ವೆರೈಟಿ. ಬಟ್ ಆಮೇಲೆ ನಮ್ ಕಾಫಿನೂ ಬೆಲೆ ಕಡಿಮೆ. ಅಂದ್ರೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ ಕಾಫಿ ಬೆಲೆ ಕಡಿಮೆ. ಅಂದ್ರೆ ನಾವು ಕಾಫಿ ಒಂದ್ 5 ರೂಪಾಯಿಗೋ 10 ರೂಪಾಯಿಗೋ 15 ರೂಪಾಯಿಗೋ ಅಥವಾ 20 ರೂಪಾಯಿಗೋ ಒಂದು ಫಿಲ್ಟರ್ ಕಾಫಿ ಕುಡಿತೀವಿ. ಬಟ್ ಬೇರೆ ದೇಶಗಳಿಗೆ ಅಷ್ಟಕ್ಕೆ ಯಾರು ಎಲ್ಲೂ ಸಿಗೋದಿಲ್ಲ, ಎಕ್ಸ್ಪೆನ್ಸಿವ್ ಅಲ್ವಾ? ಸಿ, ಬಿಕಾಸ್ ಅದು ಇಷ್ಟು ಮಟ್ಟಕ್ಕೆ ರೋಸ್ಟ್ ಆಗಿರ್ಬೇಕು, ಡಿಕಾಕ್ಷನ್ ಇಷ್ಟಿರ್ಬೇಕು, ಅದ್ರದ್ದು ಡಿಫ್ರೆಂಟ್ ಅಲ್ವಾ? ಲಾಟೆಲ್ ಒಂದು, ಕ್ಯಾಪಚಿನೋದಲ್ಲಿ ಒಂದು, ಎಕ್ಸ್ಪ್ರೆಸೋದಲ್ಲಿ ಇನ್ನೊಂದು ಇದೆಯಲ್ವಾ? ಸೊ ಅದು ನನಗೆ ಸಿಕ್ಕಿದ್ರೆ, ಒಳ್ಳೆ ಫಿಲ್ಟರ್ ಕಾಫಿ ಸಿಕ್ಕಿದ್ರೆ ನಾನು ಟೀನ ಬಿಟ್ಟು ಹಾಕ್ತೀನಿ. ಬಟ್ ಫಿಲ್ಟರ್ ಕಾಫಿ ಚೆನ್ನಾಗಿ ಮಾಡೋದಿಲ್ಲ ಅಂತ ನಾನು ಕಾಫಿನ ಕುಡಿಯೋದಿಲ್ಲ. ಬಟ್ ಎಲ್ಲಾದ್ರೂ ಹೊರಗಡೆ ಹೋದ್ರೆ ನಾನು ಕಾಫಿನೇ ಆಪ್ಟ್ ಮಾಡೋದು. ಹೊರಗಡೆ ಹೋದ್ರೆ, ಮನೇಲಿ ಇದ್ದಾಗ ನಾನು ಕಾಫಿ ಕುಡಿಯೋದು. ಬಿಕಾಸ್ ಇಲ್ಲಿ ಡಿಕಾಕ್ಷನ್ ಮಾಡೋದಿಲ್ಲ ಏನಿದ್ರೇನು. ಅಂದ್ರೆ ಗೆಸ್ಟ್ ಎಲ್ಲ ಬಂದಾಗ ಮಾಡ್ಕೊಡ್ತಾರೆ ಕಾಫಿನ. ಬಟ್ ಇಲ್ಲ, ಈಗ ನಾನು ಆಫೀಸಲ್ಲಿ, ನಂದು ಮನೆ ಆಫೀಸಲ್ಲಿ ನಾವು ಮಷೀನ್ ಇಟ್ಟಿದ್ದೀವಿ. ಅದ್ರಲ್ಲಿ ಡಿಕಾಕ್ಷನ್ ಮಾಡಿ ಕರೆಕ್ಟ್ ಆಗಿ ನಮ್ಗೇನು ಪಬ್ಲಿಕ್ ಬರ್ತಾರೆ, ಪಬ್ಲಿಕ್ ಏನ್ ಬರ್ತಾರೆ ಅವ್ರಿಗೆಲ್ಲ ನಾವು ಕಾಫಿನೇ ಸರ್ವ್ ಮಾಡೋದು. ಕಾಫಿ ಊರವರಾಗಿದ್ದು ಟೀನ ಇಷ್ಟಪಡುವಂತ, ಅಂದ್ರೆ ಕಾಫಿ ಇಷ್ಟ ಇದ್ದು ಕಾಫಿ ಚೆನ್ನಾಗಿ ಸಿಗಲ್ಲ ಅಂತ ಟೀನ ಇಷ್ಟಪಡುವಂತ ಅನಿವಾರ್ಯತೆಯಲ್ಲಿದ್ದು ಕಾಫಿಯನ್ನ ಪ್ರೀತಿ ಮಾಡುವಂತ. ನಾನು ಸುಳ್ಳು ಹೇಳ್ಬೋದಿತ್ತು, ಐ ಕಂಪ್ಲೀಟ್ಲಿ ಅಗ್ರಿ. ನನಗೂ ಸುಮಾರು ಜನ ಪರಿಚಯ ಇದ್ದಾರೆ ಚಿಕ್ಕಮಗಳೂರಲ್ಲಿ ಅಥವಾ ಆ ಬೆಲ್ಟ್ ಅಲ್ಲಿ ಕಾಫಿ ನಾಡಲ್ಲಿದ್ದು ಟೀ ಕುಡಿಯುವಂಥವ್ರು. ಸೊ ನಾನು ಅದನ್ನ, ಆ್ಯಂಡ್ ಐ ಥಿಂಕ್ ಉಡುಪಿ ಮಂಗಳೂರಿನ ಬೆಲ್ಟ್ಗೆ ಹತ್ರ ಇದ್ದವರು ಅಥವಾ ಅಲ್ಲಿ ಓಡಾಡಿ ಬಂದವರು ಎಲ್ಲರೂ ಸಾಮಾನ್ಯವಾಗಿ ಕಾಫಿಗಿಂತ ಟೀನೇ ಇಷ್ಟಪಡ್ತಾರೆ. ಸೊ ಹಾಗಾಗಿ ಟೀ ಮತ್ತೆ ಕಾಫಿ ಮಧ್ಯೆ ಅಂತ ವ್ಯತ್ಯಾಸ ಇಲ್ಲ, ಎಸ್ಪೆಷಲಿ ಆ ಕಡೆನಲ್ಲಿ. ಸೊ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ಸ್ಗಳಿರುತ್ತೆ, ಕೆಲವೊಂದ್ಸಲ ತುಂಬ ಸ್ಟ್ರೆಸ್ಫುಲ್ ಸಿಚುವೇಶನ್ಗಳಿರುತ್ತೆ, ಕೆಲವೊಂದ್ಸಲ ನಿಮ್ಮ ಅಟೆನ್ಷನ್ ತುಂಬ ಬೇಕಿರುತ್ತೆ. ಈ ಥರ ಮೆಂಟಲಿ ತುಂಬ ನಿಮಗೆ ಸ್ಟ್ರೆಸ್ ಕೊಡುವಂಥ ಸಿಚುವೇಶನ್ಗಳು ಜಾಸ್ತಿ ಇರುತ್ತೆ ಅನ್ಬೋದು. ಮೊಬಿಲಿಟಿಗೆ ಅಂದರೆ ನೀವು ಓಡಾಡುವಾಗ ಕಾರಲ್ಲೇ ಓಡಾಡ್ತೀರಿ ಅಂತ ಅಂದ್ಕೊಳ್ಳೋಣ. ಸ್ಟಿಲ್ ಇಂಥ ಸಂದರ್ಭಗಳಲ್ಲಿ ನೀವು ತಿನ್ನುವಂಥ ಆಹಾರ ಅಥವಾ ನಿಮ್ಮ ಫುಡ್ ನಿಮ್ಮ ಮೆಂಟಲ್ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ, ಅಥವಾ ಅದು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ? ಆ್ಯಕ್ಚುಲಿ ಕಂಫರ್ಟ್ ಫುಡ್ ಅಂತ ಸ್ವಲ್ಪ ಇದೆ. ಒಂದು ಕಂಫರ್ಟ್ ಫುಡ್ ಅಂದರೆ ಬಿರಿಯಾನಿ ಅಂತ ನಾನು ಅನ್ಕೊಳ್ತೀನಿ. ಅಂದರೆ ಬೇರೆ ಬೇರೆ ಕಡೆಯಿಂದ ಈಗ ನಮ್ದೇ ಈ ಸೌತ್ ಇಂಡಿಯನ್ ಅಂದ್ರೆ ಈ ದೊಡ್ಡ ಬಿರಿಯಾನಿ ತರ ಚಿಕ್ಕ ಅಕ್ಕಿಯಲ್ಲಿ ಮಾಡ್ತಾರಲ್ಲ, ನಮ್ಮ ಮನೇಲಿ ಏನ್ ಮಾಡ್ತೀವಲ್ಲ ಅದೆಲ್ಲ ನನಗೆ ಅದು ಇಟ್ ಇಸ್ ಲೈಕ್ ಒನ್ ಕಂಫರ್ಟ್ ಫುಡ್. ನನಗೆ ಸ್ಟ್ರೆಸ್ ಜಸ್ಟ್ ಸ್ವಲ್ಪ ಟೈಮ್ ಮರಿಬೇಕು ಅಂತ ಬಂದಾಗ ಅದು. ಮತ್ತೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಇದೆ ನನಗೆ, ಬಟ್ ಅದನ್ನ ತುಂಬಾ ನಾನು ಕಂಟ್ರೋಲ್ ಮಾಡ್ತೀನಿ. ಅತಿಯಾಗಿ ಕಂಟ್ರೋಲ್ ಮಾಡೋದಂದ್ರೆ ಸ್ವೀಟ್ ಕ್ರೇವಿಂಗ್. ಸೊ ಅದನ್ನ ಒಂದೊಂದ್ಸತಿ ಆ ತರ ಇದ್ದಾಗ ಡಾರ್ಕ್ ಚಾಕ್ಲೇಟ್ ಏನಾದ್ರು ತಗೊಂಡ್ ತಿಂತೀನಿ, 1 ಪೀಸೋ 2 ಪೀಸೋ. ತುಂಬಾ ಇಷ್ಟ ಆದ್ರೆ ಅದಕ್ಕಿಂತನೂ ಜಾಸ್ತಿ ತಿನ್ನುವಂಥದ್ದಿದೆ. ಮತ್ತೆ ಇನ್ನೊಂದು ಕಂಫರ್ಟ್ ಫುಡ್ ಅಂದ್ರೆ ನನಗೆ ಐಸ್ ಕ್ರೀಮ್ ಅಂದ್ರೆ ಹಾಟ್ ಚಾಕ್ಲೇಟ್ ಫಡ್ಜ್, ಎಸ್ಪೆಷಲಿ ಕಾರ್ನರ್ ಹೌಸ್ದು. ಅದನ್ನ ಸ್ವಲ್ಪ, ಬಟ್ ಮೊದ್ಲೆಲ್ಲ ದೊಡ್ಡ ತಿಂತಾ ಇದ್ವು, ಈಗ ಬರೀ ಜೂನಿಯರ್ ಹಾಟ್ ಚಾಕ್ಲೇಟ್ ಫಡ್ಜ್ ತಿನ್ನೋ ಅಂತ ಮಾತ್ರ ಯೋಗ್ಯತೆ ಇದೆ.
ಅಷ್ಟು. ಮತ್ತೆ ಅನ್ನ ತಿಳಿ ಸಾರು ಅದು ನನಗೆ ತುಂಬಾ ಇಷ್ಟ. ಬಟ್ ಆದ್ರೆ ನಾನು ವೈಟ್ ರೈಸ್ ತಿನ್ನೋದಿಲ್ಲ, ಅದ್ರಲ್ಲೂ ನಾನು ಒಂದೊಂದ್ಸತಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಬ್ರೌನ್ ರೈಸ್ ಜೊತೆ ತಿಳಿ ಸಾರು ಮಾಡಿಸ್ಕೊಂಡು ತಿನ್ನೋವಂಥದ್ದು. ಮತ್ತೆ ಇದು ಕಂಫರ್ಟ್ ಫುಡ್ ಅಂತ ಹೇಳ್ಬೋದು. ಅಂದ್ರೆ ಅನ್ನ ಪದಾರ್ಥ ಏನಿದೆಯಲ್ಲ ಅದು ನನಗೆ ಕಂಫರ್ಟ್ ಫುಡ್, ಯಾವಾಗ್ಲೂ ಕಂಫರ್ಟ್ ಫುಡ್, ಯಾವತ್ತು ಕಂಫರ್ಟ್ ಫುಡ್. ಬಟ್ ಅದನ್ನೇ ಜಾಸ್ತಿ ಅವಾಯ್ಡ್ ಮಾಡ್ತೀನಿ, ಬಿಕಾಸ್ ಅದರಿಂದನೇ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇರೋದು, ವೇಟ್ ಪುಟ್ ಆನ್ ಆಗೋದು. ಅದಕ್ಕೆ ಆಮೇಲೆ ಶುಗರ್ ತುಂಬ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ಅದೇ ಕಾಫಿ ಟೀ ಏನಿದೆ ಅದು ಶುಗರ್ ಕ್ರೇವಿಂಗ್ಸ್ ಬರುತ್ತೆ ನನಗೆ ಸ್ವಲ್ಪ ಈ ಸ್ಟ್ರೆಸ್ ಇದ್ದಾಗ, ಅದನ್ನೆಲ್ಲ ತುಂಬ ಅವಾಯ್ಡ್ ಮಾಡ್ತೀನಿ. ಬಟ್ ಸ್ಟ್ರೆಸ್ ಇದ್ದಾಗ ಮಾತ್ರ ಡೆಫಿನೆಟ್ಲಿ ಇಂಡಾಲ್ಜ್ ಮಾಡ್ತೀನಿ. ಓಕೆ, ಅಂದ್ರೆ ಸ್ಟ್ರೆಸ್ ಇದ್ದಾಗ ಅದರ್ವೈಸ್ ನೀವು ತುಂಬಾ ಮ್ಯಾನೇಜ್ ಮಾಡ್ತೀರಿ. ಸ್ಟ್ರೆಸ್ ಇದ್ದಾಗ ಸಮ್ ಟೈಮ್ಸ್ ಇಟ್ ಕ್ಯಾನ್ ಬಿ ಅನ್ಕಂಟ್ರೋಲಬಲ್ ಈಟಿಂಗ್ ಅಂತ ಹೇಳ್ಬೋದು. ಬಟ್ ನಿಮ್ಗೆ ಆ ಕಂಫರ್ಟ್ ಫುಡ್ ತಿಂದಾಗ ನಿಮ್ಮ ಸ್ಟ್ರೆಸ್ ಅನ್ನು ಮ್ಯಾನೇಜ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ. ಇದನ್ನೇ ನಾವು ಎಮೋಷನ್ ಮ್ಯಾನೇಜ್ ಮಾಡೋದಕ್ಕೆ ಎಮೋಷನಲ್ ಈಟಿಂಗ್ ಅಂತ ಹೇಳೋದು. ಖಂಡಿತವಾಗ್ಲು ಸ್ವಲ್ಪ ಬಾಲ್ಯದ ನೆನಪುಗಳಿದೆ. ಅಂದ್ರೆ ಸ್ಕೂಲಿಂದ ಐಸ್ ಕ್ರೀಮ್, ಹಾಟ್ ಚಾಕ್ಲೇಟ್ ಫಡ್ಜ್ ಅಂತ ಕಾರ್ನರ್ ಹೌಸ್ ಅಲ್ಲಿ ಇದೆ, ಅದು ನಾವು ಬೋರ್ಡಿಂಗ್ ಸ್ಕೂಲಿಂದ ಬಂದದ್ದು. ಇವತ್ತು ಅದೇ ಹಾಗೆ ಉಳ್ಕೊಂಡಿದೆ ಇಷ್ಟು ವರ್ಷಗಳ. ಅಂದ್ರೆ ಸೊ ಇಟ್ಸ್ ನಿಜವಾಗ್ಲೂ ಒಂಥರ ಒಂದು ಇದು ಇಟ್ ಮೇಕ್ಸ್ ಯು ಹ್ಯಾಪಿ. ಒಂದು ಬಾಲ್ಯದ ನೆನಪು, ಆಗಿದ್ದಿದ್ದು ಫ್ರೀಡಮ್, ಆಗಿದ್ದಿದ್ದು ಆಗೇನು ಮೆಂಟಲ್ ಸ್ಟ್ರೆಸ್, ಒತ್ತಡಗಳು ಏನೂ ಇರಲಿಲ್ಲ ಅಲ್ಲ. ಸೊ ಅದ್ರದ್ದು ನೆನಪು ಬರುತ್ತೆ. ಸೊ ಇಟ್ ಮೇಕ್ಸ್ ಯು ಇನ್ಸ್ಟೆಂಟ್ಲಿ ಹ್ಯಾಪಿ. ಎಸ್. ಓಕೆ, ನಿಮಗೆ ಯಾವುದಾದ್ರೂ ಒಂದಿಷ್ಟು ಒತ್ತಡದ ಸಂದರ್ಭಗಳಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭಗಳಲ್ಲಿ ಅಮ್ಮ ಮಾಡಿರೋ ಅಡುಗೆ ಏನಾದರೂ ತಿನ್ನಬೇಕು, ನನಗೆ ಅಮ್ಮನ ಹತ್ರ ಏನಾದರೂ ಈಗ ಮಾಡಿಸ್ಕೋಬೇಕು, ಅಥವಾ ನನ್ಗೆ ಗೊತ್ತಿಲ್ಲ ನಿಮ್ಮ ಅಮ್ಮ ಮಾಡಿಕೊಡ್ತಾ ಇದ್ರ, ಅಥವಾ ಶಿ ವಾಸ್ ಆಲ್ಸೋ ಬಿಸಿ ವಿತ್ ಪಾಲಿಟಿಕ್ಸ್, ಆ ಥರದ್ದು ಏನಾದರೂ ನಿಮಗೆ ಸಿಚುವೇಶನ್ಗಳಿರುತ್ತಾ ಅಥವಾ ನಿಮಗೆ ಬಂದಿದೆಯಾ? ನೀವು ಯಾವ ಥರ ಫೀಲ್ ಮಾಡಿದ್ದೀರಾ? ಆಕ್ಚುಲಿ ನಾನು ಬೆಳೆದಿದ್ದ ಬೋರ್ಡಿಂಗ್ ಸ್ಕೂಲಲ್ಲಿ, ಪಲ್ಲವಿ ಅವರೇ. ಬಟ್ ಒಂದು ಆ ಹೆಣ್ಣು ಮಕ್ಕಳಿಂದ ಅದ್ ನಿರೀಕ್ಷೆ ಇದೆಯಲ್ಲ, ಅಮ್ಮನೇ ಅಡುಗೆ ಮಾಡಿಕೊಡ್ಬೇಕು ಅನ್ನೋದು, ಅದೆಲ್ಲೋ ಒಂದ್ ಕಡೆ ನನಗೆ ಅನ್ಸುತ್ತೆ. ಅಂದ್ರೆ ನಾನು ದೊಡ್ಡೋಳು ಆಗ್ತಾ 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 ಐ ಫೀಲ್ ದಟ್ಸ್ ಅ ವೆರಿ ರಾಂಗ್ ನೋಷನ್ ನಮ್ಮಲ್ಲಿ ಬಂದಿರೋದು. ಅಂದ್ರೆ ಮಮಕಾರ ಅಂದ ತಕ್ಷಣನೇ ಅಥವಾ ಮಮತೆ ಅಂದ ತಕ್ಷಣನೇ ಊಟ ಅಂತ ನಾವು ಎಲ್ಲೋ ಅದನ್ನ ಇದು ಮಾಡಿದೀವಲ್ಲ, ಜೋಡಿಸಿದೀವಲ್ಲ, ನನಗೆ ಅದನ್ಸುತ್ತೆ ಎಲ್ಲೋ ತಪ್ಪು ಅಂತ ನಾನು ಅನ್ಕೊತೀನಿ. ತಾಯಿದು ನಮ್ಮ ಅಮ್ಮ ಅಡುಗೆ ಮಾಡ್ತಾ ಇದ್ರು, ಬಟ್ ನನಗನ್ಸುತ್ತೆ ಒತ್ತಡಕ್ಕೆ ಬಿದ್ದು ಅಡುಗೆ ಮಾಡ್ತಾ ಇದ್ರು ಅಂತ. ಬಟ್ ಅಂದ್ರೆ ಅವ್ರು ಆಮೇಲೆ ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಟ್ ನನಗನ್ಸುತ್ತೆ ಯಾವುದೇ ಒಂದು ಮಹಿಳೆಗೆ ಆ ಸ್ವತಂತ್ರವಾಗಿ ಒಂದು ಯೋಚನೆ ಮಾಡಲಿಕ್ಕೆ, ಅಂದರೆ ಮಹಿಳೆ ಅಂದ ತಕ್ಷಣನೇ ಅಡುಗೆ ಮನೆ ಅಥವಾ ಅಡುಗೆ ಮಾಡುವಂಥದ್ದು ಅನ್ನೋ ಒಂದು ಬದಲಾಗಬೇಕು ವಿಚಾರಧಾರೆ ಏನಿದೆ. ಐ ಥಿಂಕ್ ಯಾವಾಗ ಗಂಡಸರು ಅಷ್ಟೇ ಅದರಲ್ಲಿ ಪಾಲುದಾರರು ಆಗ್ತಾರೆ, ಎಲ್ಲ ರೀತಿನೂ ಬದಲಾವಣೆ ಬರುತ್ತೆ, ಹೆಲ್ತಲ್ಲೂ ಬರುತ್ತೆ. ಆಕ್ಚುಲಿ ನೀವು ಅಡಿಗೆ ಮಾಡ್ಕೊಂಡು ತಿಂದ್ರೆ ನೀವು ಖಂಡಿತವಾಗ್ಲೂ ಫಿಟ್ ಆಗಿರ್ತೀರಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಅಂಡ್ ಕಪಲ್ ಬಹುತೇಕರು ನನ್ನ ಹತ್ರ ಏನು ಕನ್ಸಲ್ಟೇಷನ್ ತೊಗೊತಾರೆ, ಅವ್ರಿಗೆ ನಾನು ಕೂರಿಸ್ಕೊಂಡಾಗ, ಡಯಟ್ ಕೊಟ್ಟ ಮೇಲೆ ಮೊದಲು ಕೂರಿಸ್ಕೊಂಡಾಗ ಅವ್ರಿಗೆ ಹೇಳೋದು ಅದನ್ನೇ, ನೀವು ಇವ್ರ ಜೊತೆಗೆ ಕಿಚನ್ಗೆ ಹೋಗಬೇಕು, ಇಲ್ಲ ಅಂದರೆ ಅವರೊಬ್ಬರಿಗೆ ನಿಮಗೆ ಎಲ್ಲದನ್ನು ನೋಡ್ಕೊಳ್ಳೋಕೆ ಹೋದರೆ ನಿಮ್ಮ ಲೈಫು ಕೂಡ ಹಾಳಾಗುತ್ತೆ, ನಿಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ. ಹಾಗಾಗಿ ಅದನ್ನು ನೀವು ನೋಡ್ಕೋಬೇಕು ಅಂತ ಒಳ್ಳೆ ಪಾಯಿಂಟನ್ನು ಹೇಳಿದ್ರಿ. ಇದ್ರ ಜೊತೆಗೆ ನಾನು ಯಾಕೆ ಅಮ್ಮ ಅಂತ ಹೇಳಿದೆ ಅಂದರೆ, ಈಗ ನನಗೆ ನಮ್ಮ ಮನೆಯಲ್ಲಿ ನನ್ನ ಮಗ ನನಗೆ ಇದೇ ಅಡುಗೆ ಮಾಡಿಕೊಡು ಅಂತ ಹೇಳೋದಿಲ್ಲ. ನನಗನ್ಸುತ್ತೆ, ಐ ಡೋಂಟ್ ನೋ, ನನ್ನ ಮಗಳು ಅಟ್ಲೀಸ್ಟ್ ಇಲ್ಲಿವರೆಗೂ ನೀನು ಇದು ಮಾಡಿಕೊಡು, ನನಗಂತೂ ಅಡುಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂದರೆ ಮಾಡ್ತಾ ಇದ್ದೆ. ಕಾಲೇಜಲ್ಲಿದ್ದಾಗ, ಅಮೆರಿಕಾದಲ್ಲಿದ್ದಾಗ ನಾನೇ ಅಡುಗೆ ಮಾಡ್ಕೊಂಡು ನಾನೇ ತಿಂತಾ ಇದ್ದೆ. ಇದು ಕುಕ್ಕರ್ ಅದು ಇದು ಎಲ್ಲ ತಗೊಂಡು ಹೋಗಿದ್ದೆ, ಮಸಾಲ ಎಲ್ಲ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೆ ನನಗೆ ನನ್ನ ಅಪಾರ್ಟ್ಮೆಂಟಲ್ಲಿ. ಬಟ್ ನನ್ನ ಹಸ್ಬೆಂಡು ಹಾಗೆ ಇದ್ರು. ನಾನು ಸ್ವಲ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ರೇಕ್ ತಗೊಂಡಾಗ ಕಾರ್ಪೊರೇಟ್ ಲಾ ಬಿಟ್ಬಿಟ್ಟು ಕಿಚನ್ ಒಳಗಡೆ ಹೋಗ್ಬಿಟ್ಟು ಏನಾದರೂ ಚಪಾತಿ ಮಾಡ್ಲಿಕ್ಕೂ ನನಗೆ ಬರೋದಿಲ್ಲ, ಚಪಾತಿ ಮಾಡ್ತೀನಿ ಅಂತ ಒಂದು ನನ್ನ ಹಸ್ಬೆಂಡ್ ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ ಅಂತ. ಅಂದರೆ ನಮ್ಮಲ್ಲಿ ಆ ಭಾವನೆಗಳು ಅಂದರೆ ಬಂದಿಲ್ಲ. ಆಮೇಲೆ ನನಗೆ ಗೊತ್ತಿಲ್ಲ ನನ್ನ ಮಗಳಿಗೆ ನನ್ನಿಂದ ಏನು ನಿರೀಕ್ಷೆ ಇದೆ ಅಂತ. ಬಟ್ ಇಲ್ಲಿವರೆಗೂ
ನನ್ನ ಪ್ರಕಾರ ಆ ಥರ ನಿರೀಕ್ಷೆ ಇಲ್ಲ. ಓಕೆ, ನಮ್ಮಮ್ಮ ಬೇಕ್ ಮಾಡಬೇಕು, ನಮ್ಮಮ್ಮ ಅಡುಗೆ ಮಾಡ್ಕೊಡ್ಬೇಕು, ಆ ಥರ ಇಲ್ಲ. ಅಂದರೆ ಮಾಡಿದ್ದೀವಿ, ಅವ್ರ ಜೊತೆ ಬೇಕಿಂಗ್ ಮಾಡಿದ್ವಿ, ಅವ್ರ ಜೊತೆ ಕುಕ್ಕಿಂಗ್ ಮಾಡಿದ್ದೀವಿ, ಬಟ್ ಜಾಸ್ತಿ ಆಸಕ್ತಿ ಅಂತ ನಾವು ತೋರಿಸಿಲ್ಲ. ಆ್ಯಂಡ್ ಅದೇ ಮನೆಯಲ್ಲಿ ಊಟ ಮಾಡಲಿಕ್ಕೆ ಒಂದು ಅದನ್ನ ಹೆಲ್ತಿಗೋಸ್ಕರ, ಹೆಲ್ತ್ ಪರ್ಪಸ್ಸಿಗೋಸ್ಕರ ನಾವು ಅದನ್ನ ಪ್ರೋತ್ಸಾಹ ಕೊಡ್ತೀವಿ ಹೊರತು ನಾನು ಅಡುಗೆ ಮಾಡಿ ಕೊಡಬೇಕು ಅಥವಾ ಅಡುಗೆ ಮಾಡೋದು ಇಂಪಾರ್ಟೆಂಟ್ ಅನ್ನೋದು ಬಂದಿಲ್ಲ. ಈಗ ನಿಮ್ಮ ಲೈಫ್ ಸ್ಟೈಲ್ ಅಥವಾ ನಿಮ್ಮ ಮನೆ ಒಳಗೆ ಅಕ್ಕಿ, ರಾಗಿ ಅಥವಾ ಕಾಫಿ ಅಥವಾ ಸೌತ್ ಇಂಡಿಯನ್, ಎಸ್ಪೆಷಲಿ ಮಲೆನಾಡು ಫುಡ್ ನಡೆಯುತ್ತೆ ಅಂತ ಅಂದ್ಕೊಂಡ್ರೆ, ನೀವು ಮದುವೆ ಆಗಿರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ಯಾಮಿಲಿ, ಮಾರ್ವಾಡಿ ಫ್ಯಾಮಿಲಿಗೆ ಮದುವೆ ಆಗಿದ್ದೀರಾ. ಅವ್ರ ಫುಡ್ ಸ್ಟೈಲ್ ಅನ್ನೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೊ ನೀವು ಎಷ್ಟರ ಮಟ್ಟಿಗೆ ಆ ಫುಡ್ಡನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ನಿಮ್ಗೆ ಅದರಲ್ಲಿ ಯಾವುದಾದ್ರೂ ಇಷ್ಟದ ಫುಡ್ ಅಂತ ಇದೆಯಾ ಅಥವಾ ಕಂಫರ್ಟ್ ಫುಡ್ ಅಂತ ಇದೆಯಾ? ಆ ಥರ ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅಥವಾ ಮನೆಯಲ್ಲಿ ಸೌತ್ ಇಂಡಿಯನ್ ಅಡುಗೆನೇ ಜಾಸ್ತಿ ನಡೆಯುತ್ತಾ, ಹೇಗೆ? ಇಲ್ಲ, ನಾವು ಆ್ಯಕ್ಚುಲಿ ಎಲ್ಲ ನಮ್ಮ ಒಂಥರ ಮಿಶ್ರಣ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಎಲ್ಲದೂ ಊಟ ಮಾಡ್ತೀವಿ, ನಾರ್ತ್ ಇಂಡಿಯನೂ ಮಾಡ್ತೀವಿ, ಸೌತ್ ಇಂಡಿಯನೂ ಮಾಡ್ತೀವಿ. ಸೊ ನನ್ನ ಹಸ್ಬೆಂಡ್ ಮನೇಲಿ ಪನ್ನೀರ್ ತುಂಬ ಚೆನ್ನಾಗಿ ಮಾಡ್ತಾರೆ. ಪನ್ನೀರ್ ಮತ್ತು ಬೆಂಡೆಕಾಯಿ ಅಂತೂ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಮತ್ತು ದಾಲ್ ಅವ್ರದ್ದು ತುಂಬ ಚೆನ್ನಾಗಿ, ಅಂದರೆ ದಾಲ್ ಅದನ್ನೆಲ್ಲ ನಾವು ಮನೇಲಿ ಮಾಡ್ತೀವಿ. ಒಂದು ತ್ರೀ ಟೈಪ್ಸ್ ಆಫ್ ದಾಲ್ ಮಾಡುವಂಥದ್ದು. ಚಳಿಗಾಲ ಶುರು ಆದ ತಕ್ಷಣನೇ ಮಟರ್ ಕಿಚಡಿ ಅಂತ ಅವ್ರ ಅಮ್ಮ ಮಾಡ್ತಾರೆ. ಅದೆಲ್ಲ ಅಂದರೆ ಒಳ್ಳೊಳ್ಳೆದು ನಾವು ತಗೊಂಡಿದ್ದೀವಿ, ಒಳ್ಳೊಳ್ಳೆ ಅಂದರೆ ಆರೋಗ್ಯಕರವಾಗಿರೋದು. ಒಂದೊಂದ್ಸತಿ ಆಫ್ಕೋರ್ಸ್ ಅವ್ರ ಮನೇಲಿ ಮಟ್ರಿ ಅಂತ ಮಾಡ್ತಾರೆ, ಅಂದ್ರೆ ಅದು ಗೋಧಿ ಹಿಟ್ಟಲ್ಲಿ ಮಾಡಿರೋದು, ಬಟ್ ಆದ್ರೆ ಕರೀತಾರೆ ಅದನ್ನ, ಆಯ್ತಾ? ಅದನ್ನ ಟೀ ಜೊತೆ ತಿನ್ನೋದು. ಇಟ್ಸ್ ಲೈಕ್ ಒನ್ ಫ್ಲಾಟ್, ಈಗ ನಮ್ ನಿಪ್ಪಟ್ಟೆ ಹಿಂಗಿದೆಯಲ್ಲ, ಸ್ನ್ಯಾಕ್ ತರ, ಅದನ್ನ ಮಟ್ರಿ ಅಂತ ಮಾಡ್ತಾರೆ. ಅವ್ರದೇ ಆದಂತ ಜೀರಿಗೆ ಅದು ಇದು ಹಾಕ್ಬಿಟ್ಟು ಅದು ಬೇರೆ ಟೇಸ್ಟ್, ತುಂಬಾ ಸಿಂಪಲ್ ಆಗಿರುತ್ತೆ, ಬಟ್ ಆದ್ರೆ ಕರ್ದಿರೋ ಐಟಮ್. ಸೊ ನಮ್ಮ ಮನೇಲಿ ಯಾವಾಗ್ಲೂ ಒಂದ್ಸತಿ ಮಾಡ್ತೀವಿ. ನಮ್ಗೆ ಅಂದ್ರೆ ವಿಕಾಸ್ ಮತ್ತೆ ಆರ್ಯ ಅದನ್ನ ಇಷ್ಟಪಡ್ತಾರೆ, ನಾನು ಇಷ್ಟಪಡ್ತೀನಿ, ಬಟ್ ಈ ತರ ಡಯಟ್ ಪರ್ಪಸ್ ನಾನು ಇದ್ ಮಾಡೋದಿಲ್ಲ. ಸೊ ಅವ್ರದಲ್ಲೂ ತುಂಬಾ ಚಂದ ಇರೋದು ಅಡಿಗೆ. ಆಮೇಲೆ ಇನ್ಫ್ಯಾಕ್ಟ್ ನನ್ನ ಹಬ್ಬದಲ್ಲಿ, ಗಣಪತಿ ಹಬ್ಬದಲ್ಲಿ ಅವ್ರದ್ದೇ ಅಡುಗೆ ಒಂದೆರಡು ಪದಾರ್ಥ ಅವ್ರದ್ದು ಇದ್ದೇ ಇರುತ್ತೆ. ಅಂದರೆ ನಮ್ದು ಎಲ್ಲ ಹಬ್ಬಗಳಲ್ಲೂ ಆದರೆ ಇದೇ ರೀತಿ ಸೌತ್ ಇಂಡಿಯನ್ನೇ ಇರಬೇಕು ಅಂತಿಲ್ಲ. ನಮ್ಮ ಮನೆಗೆ ಬಂದರೆ ನಿಮಗೆ ಎರಡು ಸಿಗುತ್ತೆ. ಐ ಲವ್ ರಾಜಸ್ಥಾನಿ ಮೀಲ್. ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ ಖಂಡಿತ. ತುಂಬಾ ಒಳ್ಳೆ ಬೆಂಡಿ ಫ್ರೈ ಮಾಡ್ತಾರೆ, ತುಂಬಾ ಒಳ್ಳೆ ದಾಲ್ ಮಾಡ್ತಾರೆ, ದಾಲ್ ತಡ್ಕ, ವೆರೈಟೀಸ್ ಆಫ್ ದಾಲ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ರೋಟೀಸ್ ಬಹಳ ಚೆನ್ನಾಗಿರುತ್ತೆ. ಬಿಸಿ ರೋಟಿ ಇರ್ಬೋದು, ಬಾಜ್ರಾ ರೋಟಿ ಇರ್ಬೋದು, ಇವೆಲ್ಲ ಆಕ್ಚುಲಿ ಹೆಲ್ದಿ ಫುಡ್ ತುಂಬಾ ಇದೆ ರಾಜಸ್ಥಾನಿಯಲ್ಲಿ. ಹಾಗಾಗಿ ನಿಮ್ಗೆ ಕೇಳಿದೆ, ಈ ತರದ್ ಯಾವ್ದಾದ್ರು ವೆರೈಟೀಸ್ ಕೂಡ ನಿಮ್ಮ ಮಾಡ್ತೀವಿ ಇದರಲ್ಲಿ ಆಡ್ ಆಗುತ್ತಾ? ಓ ಖಂಡಿತ. ದಾಲ್, ಪನ್ನೀರ್, ಬಿಂಡಿ ಅವ್ರದ್ದು ಶೈಲಿಯಲ್ಲಿ ಮಾಡುವಂಥದ್ನ, ಮತ್ತೆ ಆಲೂಗೆಡ್ಡೆ ಈಗ ಸ್ವಲ್ಪ ಕಡಿಮೆ, ಬಟ್ ಅದನ್ನು ಅವ್ರದ್ದು ಇದ್ರಲ್ಲೇ ಸ್ಟೈಲಲ್ಲಿ. ಆಲೂ ಮಟರ್ ಇವೆಲ್ಲ ಬಹಳ ಕಾಮನ್ ಆಗಿ ಯೂಸ್ ಆಗುವಂಥದ್ದು. ಮತ್ತೆ ಚಾಟ್ಸ್ ನಮ್ಮ ಮನೇಲೇ ಮಾಡ್ತೀವಿ ನಾವು. ಸೊ ಯಾವಾಗೂ ಒಂದ್ಸತಿ ಏನೋ ಒಂದು ಒಕೇಶನ್ ಇದ್ದಾಗ ಮನೇಲೆ ಅದನ್ನ ಮಾಡ್ಕೊಂತೀವಿ. ಬಟ್ ಇದೆಲ್ಲ ಸ್ವಲ್ಪ ಅವ್ರದ್ದು ಲೈಫ್ ಸ್ಟೈಲ್. ಸೊ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಿ? ನೈಸ್. ಅಂದರೆ ಊಟದಲ್ಲೂ ಕೂಡ ಸಿಕ್ಕಾಪಟ್ಟೆ ವೆರೈಟೀಸ್. ಅಂದರೆ ಲೈಫ್ ಸ್ಟೈಲ್ ನಿಮ್ಮದು ಬೇರೆಯವರಿಗೆ, ನಾನು ಐ ಥಿಂಕ್ ಬೇರೆ ಪೊಲಿಟಿಷಿಯನ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬ ವೈಬ್ರೆಂಟ್ ಆಗಿದೆ ಅನ್ನೋದನ್ನ ಇರ್ಬೋದು. ಅದಕ್ಕೆ ನಾನು ಎಲ್ಲೂ ಜಾಸ್ತಿ ಹೊರಗಡೆ ಹೋಗುವಂತ ಇದೆ ನನಗೆ ಬರೋದಿಲ್ಲ. ಅಂದ್ರೆ ನಾನು ಎಲ್ಲೋ ಹೊರಗಡೆ ಹೋಗ್ಬಿಟ್ಟು, ಅಂದ್ರೆ ನಮ್ಮನೇಲಿ ಅಷ್ಟೇ ಇಡ್ಲಿ ದೋಸೆ ಎಲ್ಲದೂ ಮಾಡ್ತೀವಿ, ಬಟ್ ಅಷ್ಟೇ ನಾವು ನಾರ್ತ್ ಇಂಡಿಯನ್ ಕೂಡ ಮಾಡ್ತಾ ಇರೋದ್ರಿಂದ ಏನಾದ್ರೂ ಚೈನೀಸ್ ಆ ತರ ಇದ್ದಾಗ, ಅಥವಾ ತಂದೂರ್ ತಿನ್ಬೇಕು ಅಂತ ಇದ್ದಾಗ, ಅಥವಾ ಇಟಾಲಿಯನ್ ತಿನ್ಬೇಕು, ಅಥವಾ ಕಾಂಟಿನೆಂಟಲ್ ಸ್ವಲ್ಪ ಮನೇಲಿ ಮಾಡ್ತೀವಿ. ಇವತ್ತಿನ ಬ್ರೇಕ್ಫಾಸ್ಟ್ ಕಾಂಟಿನೆಂಟಲ್ ಸ್ವಲ್ಪ ಸ್ಯಾಲೆಡ್ ಅದು ಇದು ಎಲ್ಲ ಮಾಡೋದ್ರಲ್ಲಿ ಇದ್ ಮಾಡ್ತೀವಿ, ಕಾಂಟಿನೆಂಟಲ್ ತರ ಸ್ವಲ್ಪ ಮಾಡ್ತೀವಿ.